ಹಾಂ ದಾರ್ಯಾಗ ಬೆಕ್ಕ ಅಡ್ಡ ಬಂದಂಗೆ ಬಂದು ನೋಡಿ ಇವು ಹಾಂ ಎಟ್ಟ ಸೊಕ್ಕು ಎಟ್ಟ ಅಹಂಕಾರ ನೋಡಿ ಇನ್ನಾಕಾದ್ರೂ ಬುದ್ಧಿನೇ ಬಂದಿಲ್ಲ ಯಾವಾಗ ಬುದ್ಧಿ ಕಲಿತಾಳೆ ಏನೋ ಥೂ ನಿನ್ನ ಗಂಡ ಹೊಂಟ ನೋಡಲಿ ಮಾತಾಡ್ಸ್ತಾನ ಅದಕ್ಕೆ ನಿಂತಾನ ನೀನು ನೋಡಿ ಚಂದ್ರುಳಿ ಚೆಲುವಿ ಹೆಂಡತಿ ನೋಡ್ಯಾನ ಮತ್ತು ಬಿಟ್ಟು ಹೋಗಕ್ಕೆ ಹೆಂಗೆ ಮನ್ಸು ಬರುತ್ತೆ ಅವನಿಗೆ ಈಗ ಮಾತಾಡ್ಸ್ತಾನ ನೋಡ ನೀನು ಒಟ್ಟ ಮಾತಾಡ್ಸ್ಬೇಡ ಅವ್ನ ಕಡೆ ನೋಡ್ಬೇಡ ಸುಮ್ಮನೆ ನಡಿ ಹೌದತ್ತಿ ಅವನಿಗೆ ನಾನು ಬಿಟ್ಟೇ ಇರೋಕ್ಕಾಗಿಲ್ಲ ಅಟ್ಟು ದಿಮಾಕ್ ಮಾಡ್ತಾನೆ ನೋಡು ನಾನು ನೋಡಿ ನಿಂತು ಹೊಂಟಾನ ನಾನು ಯಾಕೆ ನೋಡಕ್ಕೆ ಹೋಗಲ್ಲ ಅವ್ನ ಕಡೆ ಸುಮ್ಮನೆ ನಿಂದಿರ್ತೇನೆ ಎಷ್ಟು ಸೊಕ್ಕು ನೋಡೋನಿಗೆ ಹಾಂ ಒಂದು ಸ್ವಲ್ಪ ಮಾತಾಡ್ಸಿ ನಾ ಹೆಂಗೆ ಹೋಗ್ತಾನೆ ಬರ್ರ ಅಂತಂದು ಭಾರಿ ಸೊಕ್ಕ ಐತಿ ಬಿಡು ನಿನ್ನ ಗಂಡಿಗೆ ನೋಡಿದೆ ಹೆಂಗೋದ ಬರ್ರ ಅಂತಂದು ಇವ್ನು ಸೊಕ್ಕ ಮುರ್ಸಬೇಕಲ್ಲ ರಾಧಿ ಇಲ್ಲಿಕಂದ್ರೆ ನಡೆಯಂಗಿಲ್ಲ ಬಾ ಹೋಗೋಣ ಬಾ ಇವತ್ತ ಹಬ್ಬ ಐತಿ ಈಗ ಮನಸ್ಸು ಕೆಡ್ಸ್ಕೊಳ್ಳೋದು ಬೇಡ ನಡಿ ಹೋಗೋಣ ಹೌದತ್ತಿ ನೀ ಹೇಳೋದು ಕರೆ ಐತಿ ಅವ್ನು ಸೊಕ್ಕ ಜಾಸ್ತಿನೇ ಐತಿ ನಮ್ಮ ಗೆಳತಿ ಬರ್ತೀನಿ ಅಂದಿದ್ಲು ಕಾಯಕತ್ತೀನಿ ಇನ್ನೂ ಬಂದಿಲ್ಲ ನೋಡಬೇ ಹಾಂ ನಿನ್ನೆ ಬರ್ತೀನಿ ಅಂದಿದ್ಲು ನಿನ್ನೆನೂ ಬರಲಿಲ್ಲ ಇವತ್ತೂ ಬರಲಿಲ್ಲ ಏನು ಬರ್ತಾಳೆ ಏನು ಮಾಡ್ತಾಳೆ ಅದಕ್ಕೆ ನಾನು ಮೆಲ್ಲಕ ಹೊಂಟೀನಿ ಪಾಪ ಬಂದ್ಲಂದ್ರೆ ಮನೆ ಸಿಗಂಗಿಲ್ಲ ಆಕಿಗೆ ಅದ್ರ ಸಂಬಂಧ ಆಕೆ ಬಂದಂದ್ರೆ ಕೆಲ್ಸಕ್ಕೆ ಒಂದು ಹೇಳ್ತೀನಿ ಅಂದಾಳ ಸಿಟಿಗೆ ಹೋಗ್ಬೇಕತ್ ಮಾಡೀನಿ ಹತ್ತಿ ನಾನು ಹೌದಾ ಚಲೋ ಅಥವಾ ಯಾವ ಸಿಟಿಗೆ ಹೋದ್ರೆ ನಾನು ಬಂದ್ಬಿಡ್ತೀನಿ ನಿನ್ನ ಜೊತೆಗೆ ಅಡಿಗೆ ಪಡಿಗೆ ಎಲ್ಲ ಮಾಡ್ತೀನಿ ನಿಮ್ಮ ಅಮ್ಮನ ಇಲ್ಲೇ ಬಿಟ್ಟು ಹೋಗು ನಾನು ಬರ್ತೀನಿ ಅಂತ ಚಂದಾಗ ಇರೋಣಂತ ಅಲ್ಲೇ ಚಲೋದೊಂದು ಹುಡುಗ ಗಿಡ ಸಿಕ್ತಂದ್ರೆ ಲಗ್ನ ಮಾಡೇ ಬಿಡ್ತೀನಿ ನನಗೆ ಎತ್ತಿ ಇನ್ನೊಬ್ಬ ನಿಮ್ಮ ಸಣ್ಣ ಮಗ ಚಂದ್ರು ಫೋನ್ ಮಾಡಿದ್ದ ನಾ ರೊಕ್ಕ ಇಲ್ಲ ಹಬ್ಬಕ್ಕೆ ನಮ್ದು ಇದು ಆಗಿಲ್ಲ ಏನು ಪಗಾರ ಆಗಿಲ್ಲ ಏನು ಮಾಡ್ಬೇಕು ಅಂತಂದು ಫೋನ್ ಹಚ್ಚಿದ್ನ ಅತ್ತಿ ಅವ ಒಂದಿಟ್ಟು ಹೇಳು ಇದ್ರ ಕೊಡು ಅಂದ ನೀನು ಇದಕ್ಕೆ ಹೋಗಿದ್ದಿಲ್ಲ ಹೊರಗೆ ಹೋಗಿದ್ದಿಲ್ಲ ನೀರು ಕಡೆಗೆ ಹಂಗಾಗಿ ನಾನು ಸುಮ್ಮನೆ ಅದೇ ನಮ್ಗೆ ಈಗ ನೆನಪಾತ್ ನೋಡು ಹಚ್ಚಿದ್ ನೋಡು ಮತ್ತೆ ಹೆಂಗೆ ಮಾಡ್ತೀರ ಅಕ್ಕದ್ದು ನಾ ಇಲ್ಲಿ ಎದಕ್ಕೆ ಬಂದೀನಿ ನೀನು ತಲೆ ಬೋಳ್ಸಕ್ಕೆ ಬಂದೀನಿ ಹಂಗೆ ಹೊಕ್ಕಿನ ತಿಳ್ಕೊಂಡೇನು ನಿನ್ನ ಹತ್ರ 1 ಲಕ್ಷ ರೂಪಾಯಿ ತರ ಒಟ್ಟು ಕಿತ್ಕೊಂಡು ಹೋಗ್ತೀನಿ ನಾನು ಯವ್ವ ಹೌದವ ಯವ್ವ ಪಾಪ ಅವಂಗ ಪಗಾರನೇ ಆಗಿಲ್ಲ ಈಗ 2 ತಿಂಗಳಾತು ಒಟ್ಟೆ ಪಗಾರನ ಆಗಕತ್ತಿಲ್ಲ ಅಂತ ಒಮ್ಮರಿಗೆ ಬರ್ತೈತೆ ಅಂತ ಏನು ಮಾಡ್ಬೇಕು ಈಗ ಇವ್ ನೋಡು ಪಗಾರ ನಂಬ್ಕೊಂಡಿರ್ತಾರಲ್ಲ ಹಿಂಗೆ ನೋಡುವ ಯವ್ವ ಏನು ಮಾಡ್ಬೇಕ ರಾಧಿ ನೀನ ನೋಡುವ ಈ ಸದ್ ನಮಗೆ ಲಕ್ಷ್ಮಿ ಅಂದ್ರೆ ಈ ಸದ್ ನೀನ ಒಂದು 10,000 ರೂಪಾಯಿ ಇದ್ರು ಕೊಡು ಪಾಪ ದೊಡ್ಡ ಹಬ್ಬ ಎಲ್ಲರೂ ಅರಿವಿ ಗಿರಿವಿ ಎಲ್ಲ ತಗೊಂತಾರ ಅದ್ರ ಸಂಬಂಧ ಬಂದು ಕೊಟ್ಟ ಬಿಡ್ತಾನ ಒಟ್ಟು ಒಮ್ಮಲಿಗೆ ಬರುತ್ತೆ 50,000 ರೂಪಾಯಿ ಪಗಾರ ಐತೆ ಅವನಿಗೆ ಗೊತ್ತ ನಿನಗೆ ಒಮ್ಮಲಿಗೆ ಕೊಡ್ತಾನೆ ಒಂದು 10,000 ರೂಪಾಯಿ ಹಾಕ್ತೀಯ ಅಲ್ಲೇ 10,000 ರೂಪಾಯಿ ನನ್ನ ಕಡೆ ಇಲ್ಲ ಎಲ್ಲ ಖರ್ಚಾದವಲ್ಲ ತಿ ಮನ್ನಿ ನಿನ್ನ ಸೊಸಿಗೇನೋ ಸೀರೆ ಅದು ಬೇಕಂತೇಳಿ 2 ಸೀರೆ ತೊಗೊಂಡೆ 5,000 ರೂಪಾಯಿ ಕೊಂದರು ಸಣ್ಣಕ್ಕಿಗೆ ದೊಡ್ಡಕ್ಕಿಗೆ ಬೇಕಂತೇಳಿ ಅಲ್ಲಿ 10,000 ರೂಪಾಯಿ ಹೋಯ್ತು ಮತ್ತು ನನಗೂ ಒಂದು 3-4 ಸೀರೆ ತೊಗೊಂಡೆ 5,000 ರೂಪಾಯಿ ಇದ್ದು ಅಲ್ಲಿನೂ ಹೋಯ್ತು ನಮ್ಮ ಅಮ್ಮಗೊಂದು ತೊಗೊಂಡೆ ನೀ ಚಲೋದು 2-3 ಡ್ರೆಸ್ ತೊಗೊಂಡೆವ ಅಲ್ಲಿ ಹೋಯ್ತು ಈಗ ನನ್ನ ಕಡೆ ಉಳಿದಿದ್ದು ಏಟು ಉಳಿದೈತೆ ಗೊತ್ತಿಲ್ಲ ಆದ್ರೆ 10,000 ರೂಪಾಯಿ ತನ ಇಲ್ಲ ಈ ಮತ್ತು ಸಿಟಿಗೆ ಒಂದು ಹೋಗ್ಬೇಕು ಈಗ ಅಲ್ಲಿ ಇಂಟರ್ವ್ಯೂಗೆ ಅದಕ್ಕೆ ಇದಕ್ಕೆ ಅಡ್ಡಾಡಬೇಕು ಅವಾಗ ಒಂದು ಟ್ರಕ್ ಬೇಕಾಗತ್ತೆ ನನಗೆ ಏನು ಮಾಡ್ಬೇಕಾಗ್ತಿ ಹಾಂ ಅಯ್ಯ ನಾವೇನು ಕೊಡಂಗಿಲ್ಲ ಅನ್ನೋ ರೀತಿ ಮಾತಾಡ್ತಿಲ್ಲ ಏವ ನಿನ್ನ ಕಡೆ 1 ಲಕ್ಷ ರೂಪಾಯಿ ತನ ಬ್ಯಾಂಕ್ನಾಗ ಇಟ್ಟಿ ಅನ್ನೋದು ಗೊತ್ತೈತೆ ಏವ ನಮಗೆ ನೀನು ಇಲ್ಲ ಅಂತ ಹೇಳ್ತೀಯಲ್ಲ ಏನ ಪಾಪ ಈಗ ಪೂಜೆ ನಿಂದಿರ್ಸ್ಬಾರ್ದಲ್ಲ ಹೌದಿಲ್ಲ ನೀನು ಲಕ್ಷ್ಮೀ ಪುತ್ರ ಇದ್ದಂಗವ ನೋಡು ಅದಕ್ಕೆ ಅಂತ ದೊಡ್ಡ ಶ್ರೀಮಂತನ ಲಗ್ನಾಗ್ಯವ ಹಂಗಾಗಿ ಕೇಳಿದ್ದು ನಾವು ಯಾರ್ಯಾರಿಗೂ ಇಲ್ಲಿವರೆಗೂ ಒಬ್ರಿಗೆ 1 ರೂಪಾಯಿ ಕೊಡು ಅಂತೇಳಿ ಹೋಗಂಗಿಲ್ಲ ಇವ ಅದು ನೋಡು ಬೆಂಕಿ ಹಸಲಿ ಈಗ ಪಗಾರ ಬಂದಿಲ್ಲ ದೀಪಾವಳಿಗೆ ಬೋನಸ್ಸು ಗಿನಸ್ ಅಂತೆಲ್ಲ ಕೊಡ್ತಾರೆ ಅದ್ರ ನೋಡು ಅದಕ್ಕೆ ಏನೇನೋ ಬಂದಿಲ್ಲ ಏನು ಮಾಡ್ಬೇಕು ಇವ ನೀನು ಲಕ್ಷ್ಮಿ ಇದ್ದಂಗೆ ಇವ ನಿನ್ನ ಮಕ್ಕ ನೋಡಲಿ ಒಳ್ಳೆ ಲಕ್ಷ್ಮಿ ಕಡೆ ಉಕ್ಕಿ ಹರಿತೈತಿ ಹಂಗದಿ ನೀನು ನೀ 10,000 ರೂಪಾಯಿ ಕೊಟ್ಟರು ನಮ್ಮ ಯಕಡೆದಿಂದ ಆದ್ರೂ ನಿನಗೆ ಬಂದ್ಬಿಡ್ತೈತಿ ನೋಡಿ 10,000 ರೂಪಾಯಿ ನೋಡಕತ್ತಿ ನಾನು ಸುಳ್ಳು ಹೇಳ್ತೀನಿ ಇವ ನೀನು ಗನ ಇದು ಇವ ಲಕ್ಷ್ಮೀ ಪುತ್ರ ನೀ ಕಾಲಿಟ್ಟಲೇನೆ ರೊಕ್ಕ ಜನ ಅಂತ ಉದುರ್ತಾವ ಗೊತ್ತೈತೇನ ನೀನು ಇಟ್ಟಕ್ಕೆಲ್ಲ ಯೋಚನೆ ಮಾಡ್ತೇನೆ ಕೊಡು ಏಟೈತಿ ಅಷ್ಟು ಕೊಡು ನಾ ಮತ್ತೆ ಹಾಕಿಬಿಡು ಏಟೈತಿ ನನಗೆ ಕೊಟ್ಟು ನನ್ನ ಕೈಯಾಗ ಏನು ಮಾಡಲಿ ಹಾಕಿಬಿಡು ನೋಡು ನಿನ್ಗೆ ಯಕಡೆಯಿಂದ ಅಂದ್ರೆ ರೊಕ್ಕ ಬಂದ ಬರ್ತೈತೆ ಯವ ನೀ ಲಕ್ಷ್ಮಿ ಇದ್ದಂಗೆ ಹೌದಾ ಅತ್ತಿ ನಮ್ಮ ಅಮ್ಮನ ಹಂಗೆ ಅಂತಾಳೆ ಲಕ್ಷ್ಮಿ ಯವ್ವ ನೀನು ಗನಲಕ್ಷ್ಮಿ ನಮ್ಮ ಮನೆಗೆ ನೀನು ಮಹಾಲಕ್ಷ್ಮಿ ಇದ್ದಂಗೆ ಅಂತಂದು ಅದಕ್ಕೆ ಇಂಥ ಚಲೋ ಗಂಡು ಸಿಕ್ಕನ ಯಾವ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿ ನೋಡು ಅವನಿಗೆಲ್ಲ ಚಲೋದಾಗೈತಿ ನೀ ಹೋಗಿದ ಮೇಲೆ ಅಂತಾಳೆ ನಮ್ಮ ಅಮ್ಮನು ಹೌದು ನನಗೆ ಲಕ್ಷ್ಮಿ ಅಂತಾಳೆ ಆಯ್ತಾಳೆ ಅತ್ತಿ ಏಟದ ನೋಡಿ ಹಾಕ್ತೀನಿ ಅಂತ ಹುಜಿ ಅಂಡಿ ಲಕ್ಷ್ಮಿ ಅಂತ ಇದ್ದಿದ್ದನ್ನೆಲ್ಲ ಕಳ್ಕೊಂಡು ಬಂದು ಮನೆಗೆ ಕೂತಿ ಲಕ್ಷ್ಮಿ ದರಿದ್ರ ಲಕ್ಷ್ಮಿ ನೀನು ಹೌದವ ಯವ್ವ ಆಯ್ತು ಯವ್ವ ನೀನು ಬಂಗಾರ ಇದ್ದಂಗೆ ಯವ್ವ ನೀನು ಚಿನ್ನ ವಜ್ರ ನೀನು ಬಂಗಾರ ವಜ್ರ ಎಲ್ಲ ಮಿಕ್ಸ್ ಮಾಡಿ ಇದ್ದಂಗೆ ಅದಿ ನೋಡವ ನೀನು ಅಟ್ಟು ಚಂದದಿ ಅಟ್ಟು ಕಳ ಇದಿ ಲಕ್ಷ್ಮೀ ಪುತ್ರ ಬಾ ಹೋಗೋಣ ಬಾ ಬಾಸ್ಕೆಟ್ ವಜ್ಜೆ ಇದ್ರೆ ಕೊಡು ನಾನು ಹಿಡ್ಕೊತೀನಿ ಬೇಡತಿ ಯವ್ವ ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ನೀ ಇಟ್ಟು ಹೇಳಿದ ನಾನು ಅಷ್ಟು ಚಂದ ಇದೀನಿ ಅಷ್ಟು ಕಳ ಇದೀನಿ ಲಕ್ಷ್ಮಿ ಗೀತೆ ಇದ್ದೀನಿ ಯಪ್ಪ ಹಿಂಗಿದ್ರು ನನ್ನ ಗಂಡು ನೋಡು ಒಂದಿಟ್ಟು ಹೊಳೆ ನೋಡಂಗಿಲ್ಲ ಹಂಗೆ ಹೋಗ್ತಾನೆ ಬಾ ಹೋಗೋಣ ಬಾ ಅವ್ನ ಮುಂದೆ ಯಾವಂಗ ಎದಿ ಮ್ಯಾಗ ಒದ್ದಂಗೆ ಜೀವನ ಮಾಡ್ತೀನಿ ನಾನು ಕಾಲು ಹಿಡ್ಕೊಂಡು ಬಂದು ಕರ್ಕೊಂಡು ಹೋಗ್ಬೇಕ ಹಂಗಿರ್ತೀನಿ ನಾನು ಬಾ ಅತ್ತಿ ಹೋಗೋಣ ನೀನು ಅದಿಯಲ್ಲ ಹಿಂದೆ ನನಗೆ ಬ್ಯಾಕ್ ಬೋನ್ ಇದ್ದಂಗೆ ನೀನು ಅದ ಒಂದು ಧೈರ್ಯ ನೋಡುವ ನನಗೆ ಅಯ್ಯ ದೂರ ಸಂಬಂಧಿಗನ ನಮ್ಮ ಅತ್ತಿ ಹಂಗದ ಅಂತೇಳಿ ಬಂದು 3-4 ದಿನ ಇದ್ದು ಬಂದು ನಿಮ್ಮ ಅಮ್ಮನ ಕರ್ಕೊಂಡು ಎಲ್ಲ ನಿನ್ನ ಸ್ಟೋರಿ ತಿಳ್ಕೊಂಡು ತಲೆ ಚಂದಾಗ ಬೋಳಿಸಿ ಹೋಗ್ಬೇಕತ್ ಬಂದಿ ನಾನು ನಾ ಏನದು ಗೊತ್ತಿಲ್ಲ ನಿನಗೆ ಬಾ ನೀ ಏಟಿರ್ಬೇಕು ನಿಮ್ಮ ಅಪ್ಪನಂಗದಿ ನಾನು ನಿಮ್ಮ ಮನೆಗೆಲ್ಲ ಹಾಳು ಮಾಡೋದಕ್ಕೆ ನಾನೇ ನಿಮ್ಮ ಅಪ್ಪ ನಿಮ್ಮವ್ವ ಸತ್ತೋಗ್ಯಾರ ಅವ್ರಿಗೆ ಗೊತ್ತೈತಿ ಯಾರಿಗೆ ಗೊತ್ತಿಲ್ಲ ಹೌದವ ಇವ ಬಾ ಹೋಗೋಣ ಬಾ ನಡೀತಿ ಹೋಗೋಣ
ಭಾಳ ಖುಷಿ ಆಗತ್ತವ ನಿನ್ನಂತ ಅತ್ತಿ ಪಡೆದಿದ್ದು ನಾನಾ ಪುಣ್ಯ ನೋಡು. ನಮ್ಮಮ್ಮ ಅಂತಿದ್ಲು ಒಬ್ಬೇಕಾದಳ ವಾ ನಿಮ್ಮ ಅತ್ತಿ ಅಲ್ಲಿ ಊರಾಗ ಹೋಗು ನಡಿ ಅಂತಿದ್ಲು. ಯಾರು ನಾನು ನೋಡಿದ್ದೇ ಇಲ್ಲಲ್ಲ, ಹಿಂದಾಗಡೆ ಹೇಳಿಲ್ಲ ಯವ್ವ ದೂರ ಸಂಬಂಧವ ಅಂದ್ರೆ ಭಾಳ ಚಲೋ ಅದ ಮನ್ಸಕ್ಕೆ ಆಕಿ. ನಿಮ್ಮ ಅಪ್ಪ ನಿಮ್ಮವ್ವ ಇದ್ದಾಗ 3 ದಿನಕ್ಕೊಮ್ಮೆ ಬರ್ತಿದ್ಲು, ಈಗ ಬರಂಗೆ ಇಲ್ಲ ನೋಡು ಅಂತಿದ್ರು. ನನ್ಗೆ ನೀನು ನೋಡೋಣ ಭಾಳ ಖುಷಿ ಆಯ್ತು ನೋಡು, ಅದಕ್ಕೆ ಎಲ್ಲ ಹೇಳ್ಕೊಂಡೆ ನಿಮ್ಮ ಮುಂದೆ. ಆಯ್ತು ನಡಿಯತಿ ಹೋಗೋಣ. ಯವ್ವ ಎಲ್ಲರೂ ಹೊಸ ಅರ್ಬಿ ತಗೊಂಡಾರ, ನನಗೆ ನೀ ತಗೊಂಡಿ ಏನು ಹಬ್ಬಕ್ಕೆ? ನೀನಂದ್ರು ಎಲ್ಲಾದ್ರೂ ಹೇಳ್ಬೇಕು ನೋಡು, ನನಗೆ ಅರ್ಬಿ ತಗೊಂಬ ಅಂತಂದು. ಯವ್ವ ಪವಿತ್ರ, ನಿಂಗೆ ಸಂಜೆಗೆ ಹೋಗಿ ಅರ್ಬಿ ತರ್ತೀನಿ. ನಿಮ್ಮವ್ವ ನಾ ಕುಡ್ದೀನಿ ಅಂತೇಳಿ ಜಾಡ್ಸಿ ಒದ್ಬಿಟ್ಲು, ನಾನು ಕುಡ್ದಿಲ್ಲ, ಹಬ್ಬ ಐತಿ ಗೊತ್ತೈತಿ ನನಗೆ. ಬಂದು ಹಿಂಗೆ ನಿಂತೀನಿ, ಒದ್ಬಿಟ್ಲು, ಕಾಲು ಎಂತ ಬರೀ ಬ್ಯಾನಾಗಿ. ಈಗ ಇಲ್ಲೇ ಬಂದು ಕೂತೀನಿ, ಸುಮ್ಮ ಕಾಲು ಚಾಸ್ಕೊಂಡು ಏನು ಮಾಡಲಿ, ಅಷ್ಟು ಬ್ಯಾನ್ ಆಗತೈತಿ. ಕುಡ್ದಾನ ಇಲ್ಲ ಅನ್ನೋದು ವಿಚಾರ ಮಾಡೋದು ಬೇಡ, ಹಂಗೆ ಓದ್ಬಿಟ್ಲವ ಪವಿತ್ರ. ಅಪ್ಪ ಕಾಲು ಗನ ಬ್ಯಾನಾಗೈತೆ. ಹೋಗು. ಹೌದಾ ಯಪ್ಪ, ಅವು ಓದ್ಲ ಹಂಗೆ ಓದಂಗಿಲ್ಲಲ್ಲ, ಅವ್ವ ಯಾಕೆ ಓದ್ಲು? ನಿಮ್ಮ ಅವನ್ನ ಕೇಳವ ಯಾಕೆ ಓದ್ಲ ಅಂತಂದು. ಇವ ಕಾಲು ಗನ ಬ್ಯಾನಾಗೈತವ, ಹೋಗಿ ಒಂದು ಸ್ವಲ್ಪ ನೀರು ತೊಗೊಂಬರ್ವ ಕುಡಿಯಾಕ. ಯವ್ವ ಯಾಕೆ ಓದ್ವಿ ಅಪ್ಪಗ? ಗಂಡದರಿಗೆ ಒದಿಬಾರ್ದು ಅಂತ ಹೇಳ್ತಾರ, ನೀನು ನೋಡಿದ್ರೆ ಒದಿತೀಯಲ್ಲ. ಟಿವಿಯಾಗೆಲ್ಲ ಪೂಜೆ ಮಾಡ್ತಿರ್ತಾರ ನೋಡಿ ನಾನು ಧಾರಾವಾಹಿಯಾಗ. ನೀನಿದ್ರ ಅಪ್ಪಗ ಒದಿತೀಯ? ಪಾಪ ಅವ ಕುಡ್ದಿಲ್ಲ ಅಂತೀವತ್ತ. ಪವಿತ್ರ ಬಾಳ ಮಾತಾಡಕತ್ತಿ ಬಿಡ, ದೊಡ್ಡ ಗುಡ್ ಅಂತ ಮಾತಾಡಕತ್ತಿ. ದೊಡ್ಡ ಗುಡ್ಡ ಎತ್ತೆತ್ತಿಡ್ತಾರಲ್ಲ ಅಂತಿಂತ ಮಾತಾಡ್ತಿ ಅಂತ ಮಾತಾಡ್ಬೇಡ. ಸಣ್ಣಕ್ಕಿಯಾಗೆ ಇರು. ನೀನೇನ ಮುಂದೆ ಭಾಳ ಐತಿ ತಿಳ್ಕೊಳ್ಳೋದು. ನಿಮ್ಮಪ್ಪ ಜೋಲಿ ಹೊಡ್ಕೊತ ಬಂದ, ದಿನ ಬಂದಂಗನ ಅದು ಕುಡ್ದಾನಂತೇಳಿ ಜಾಡ್ಸಿ ಒದಿಬೇಕಂತೇನು ಒದಿಲಿಲ್ಲ, ಸುಮ್ ಕಾಲು ತೋರಿಸ್ಬೇಕಂತ ಅನ್ನಟ್ಲೇನೆ ಅವ ಮುಂದೆ ಹಂಗೆ ಬಂದ ಬಿಟ್ಟ, ಒದ್ಬಿಟ್ಟೆ ನಾನು. ಏನು ಮಾಡಲಿ, ಅಲ್ಲಿ ಹೋಗಿ ಬಿದ್ದ, ಕಾಲು ಬ್ಯಾನ್ ಆಗೈತಂತ. ಏನು ಈಗ ಹೇಳ್ತಾನ? ಹಂಗೇನಿಲ್ಲ, ನಿಮ್ಮಪ್ಪ ಭಾಳ ಬಿರುಸದನ. ಸಾಕು ನೀ ಮಾತಾಡಿದ್ದು. ಬಾ ನೀರಂತ ನಿಮ್ಮಪ್ಪಗ ಕೊಡಾಕತ್ತಿ. ಬಾ ಇವತ್ತು ಹಬ್ಬ, ಇವತ್ತು ಮಾಡ್ತಾರ ನಾಳೆ ಮಾಡ್ತಾರ ಪೂಜೆ, ಒಂದಿಟ್ಟು ಫೋನ್ ಮಾಡಿ ಕೊಡು. ಆಸಿಗೆರ ಕೇಳ್ತೀನಿ, ಇವತ್ತು ಮಾಡ್ತಾರ ನಾಳೆ ಮಾಡ್ತಾರ ಅಂತಂದು. ಯಪ್ಪ ಅಲ್ಲಿ ಫೋನ್ ಇಟ್ಟಿದ್ದೆ, ಅದ್ರ ಮ್ಯಾಗ ಕುಂತಿ ಏನ್ ನೀನು? ಅಯ್ಯ ನಮ್ಮ ಪವಿತ್ರ ಹಿಂದೇನ ಹತ್ತೈತಿ. ಏನದು? ಪವಿತ್ರ ಬೈಲಿ ಯಾಕೆ ಬೇ ಈ ಕಡೆ ಹೊಳ್ಳು. ಅಯ್ಯಯ್ಯ ಬಂದು ಹಬ್ಬದಾಗ ಇದೇನ ಇವ ಮೈನೇರಿತೇನ? ಅಯ್ಯವ್ವ ಕೇಳ್ತೀನಿ ನಿಂದ್ರಿಕಿನ. ಏನ್ ನೋಡಿದಿ? ಇಲ್ಲಿ ಬಾ, ಇಲ್ಲಿ ಒಳಗೆ ಹೊಂದ್ ಬಾ. ಯಾಕೆ ಬೇ? ನನಗೆ ಯಾಕ ಒಂದು ಹೊಟ್ಟಿ ಒಂಥರ ಆಗಕತ್ತೈತಿ. ಏನಾಗಕತ್ತೈತಿ ನನಗೆ ಗೊತ್ತಿಲ್ಲ, ಒಂಥರ ಆಗಕತ್ತೈತಿ. ಮತ್ತೆ ನೀವು ಕೆಲಸ ಹಚ್ಬೇಡ ನನಗೆ, ನಾ ಇಲ್ಲೇ ಮಕ್ಕೊಂತೀನಿ. ಅಪ್ಪಗೆ ನೀರು ಅಂತ ಕೊಡು. ಆಯ್ತಯ್ಯವ, ನಿನ್ಗೇನು ಕೆಲಸ ಹಚ್ಚಂಗಿಲ್ಲ, ಬಾಯ್ಲಿ. ಅಯ್ಯಯ್ಯವ ಮೈನೇರ್ದಾಳಲ್ಲೇ ಇವ ಇದು ಬಂದು ಹಬ್ಬದಾಗ. ಇವ ಆಸಿಗೆ ಫೋನ್ ಮಾಡ್ತೀನಿ ನಿಂದ್ರ. ಆಸಿ ನಾನಲ್ಲೇ ಮಲ್ಲವ ಯವ್ವ, ನಿನಗೆ ನಿನ್ನ ಜೊತೆ ಮಾತಾಡ್ಬೇಕವ. ಈಗೇನು ಕೆಲಸ ಮಾಡತ್ತಿ ಏನು ಮತ್ತೆ? ಅಯ್ಯ ಮಲ್ಲಕ್ಕನು ನನಗೆ ಗೊತ್ತೈತೆ, ಪೂಜೆ ಸಂಬಂಧ ಹಚ್ಚಿರ್ತೀನಿ ಕೇಳಾಕ. ನಾನು ಬಂಗಾರಕ್ಕೆ ಫೋನ್ ಮಾಡಿದ್ನೆ, ಆಕಿ ಮಂಗಳವಾರ ದಿನ ಮಾಡ್ತಾವಂತ. ನಾವು ಮಂಗಳವಾರ ದಿನ ಮಾಡ್ತೇವೆ, ಎಲ್ಲರೂ ಮಂಗಳವಾರ ದಿನ ಮಾಡ್ತಾರ, ನೀನು ಮಂಗಳವಾರ ಮಾಡು. ನಾನು ಹಚ್ಚಿ ಹೇಳ್ಬೇಕಂತ ಮಾಡಿದ್ನೇವ, ನಾ ಕೆಲಸ ಏನು ಮಾಡ್ಬೇಕು ಹೌದಿಲ್ಲ, ಹಾಗಾಗಿ ಹಚ್ಚಿಲ್ಲ. ನೀನು ಮಂಗಳವಾರ ಮಾಡಿಬಿಡು ಸುಮ್ಮ. ಯವ್ವ ಆಸಿ ಸ್ವಲ್ಪ ಸಮಾಧಾನದಿಂದ ಕೇಳೋಣ ಏನು ಹೇಳಕತ್ತೀನಿ ಅನ್ನೋದು. ನನ್ನ ಮಗಳು ಪವಿತ್ರ ದೊಡ್ಡದಾತ ಯವ್ವ. ಬಂದು ಹಬ್ಬದಾಗ ನೋಡು ಏನು ಮಾಡೋದು, ಏನೇನು ಲಕ್ಷ್ಮಿ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಏನು ಮಾಡಲಿ ಆಸಿ, ಸ್ವಲ್ಪ ಬಂಗಾರಕ್ಕಾಗಾರ ಫೋನ್ ಮಾಡಿ ಕೇಳು. ನಾ ಫೋನ್ ಮಾಡ್ಬೇಕಂದ್ರೆ ನಂಬರ್ ಗೊತ್ತಿಲ್ಲವ ಯವ್ವ, ಅದ್ರ ಸಂಬಂಧ. ಅಯ್ಯ ಮಲ್ಲಮ್ಮಕ್ಕ, ಆಕಿ ಈಗ ಅನ್ನತ್ತೆ ಅಲ್ಲ, ಇಟ್ಟು ಜಲ್ದಿ ತೊಡಕಲ್ಲ. ಮತ್ತೆ ಏನು ಮಾಡ್ಬೇಕು? ಆಕಿಗೇನು ಗೊತ್ತನ ಹಬ್ಬ ಐತೆ ಅದು ಐತೆ ಅನ್ನೋದು, ಎಲ್ಲ ದೇವ್ರ ಇಚ್ಛೆ, ಏನು ಮಾಡೋಕ್ಕಾಗಿಲ್ಲ. ಬಂಗಾರಕ್ಕೆ ನಂಬರ್ ನಿಂದೊಳಗೆ ಇತ್ತಲ್ಲ ಯವ್ವ, ಗೊತ್ತೇ ಆಗೋದಿಲ್ಲಲ್ಲ ನಿನಗೆ. ಆಕಿ ಒಂದು ನಿನ್ನ ಮಗಳು ಇಂಗ್ಲೀಷ್ನಾಗ ಕುಂದ್ರಿಸಿರ್ತಾಳೆ, ನಿಂಗೆ ಇಂಗ್ಲೀಷ್ ಓದಕ್ಕೆ ಬರಲ್ಲ. ನಂದೊಂದು ಕನ್ನಡದಾಗ ಐತಿ, ಅದು ಆ ಅನ್ನೋದೊಂದು ಅಕ್ಷರ ತಗೊಂಡು ಹಚ್ಚಿರ್ತೀನಿ, ಗೊತ್ತೈತಿ ನನಗೆ. ಆಯ್ತು ಬಿಡು, ನಾನು ಹಚ್ಚಿ ಕೇಳ್ತೀನಿ. ನೀರು ಹಾಕು, ಇಲ್ಲ ಬರ್ಲೇನು ಇವ? ನಾವು ಮಡಿ ಮಾಡ್ಯವ, ಹಿಂಗಾಗಿ ಬರೋಕ್ಕಾಗೋದಿಲ್ಲ ಮಲ್ಲವ. ಯಾರು ಬರಂಗಿಲ್ಲ ನೋಡಿ ಹೇಳ್ತೀನಿ ಈಗ, ಯಾಕಂದ್ರೆ ಎಲ್ಲರೂ ಮಡಿ ಮಾಡಿರ್ತಾರ. ನೀ ಇಲ್ಕಂದ್ರೆ ನಿಮ್ಮ ನಾದ್ನಿಗೆ ಫೋನ್ ಮಾಡು, ಬರ್ತಾ ಬಂದು ನೀರು ಹಾಕಿ ಹೋಗ್ಕಳ. ನಾ ಯಾರು ಬರಂಗಿಲ್ಲ ಯವ್ವ, ತಪ್ಪು ತಿಳ್ಕೊಬೇಡ. 2 ದಿನ ಬರಂಗಿಲ್ಲ, ಚೆನ್ನಾಗಿ ಬರ್ತೀವಂತ. ಮಲ್ಲಿ ಆಯ್ತಾಳವ ಯವ್ವ. ಅಲ್ಲಲ್ಲಿ ಹಸಿ ನನಗೆ ಮಲ್ಲಿ ಅಂತೀ ಅಲ್ಲಿ ಇಲ್ಲಿ ಬಿಡು, ಮತ್ತೆ ಏನು ಮಾಡೋಕು? ಗೆಳತಿ ಅಂತಿ, ಮತ್ತು ಅವ್ನ ಗೆಳತಿಯರಿಗೆ ಮಲ್ಲಿನ ಅಂತ ಕರೀತಾರ. ಆಯ್ತು ಬಿಡವ, ನೀ ಹೆಂಗಂತಿ ಹಂಗ ಅನ್ನು. ಆಯ್ತು, ನೀನು ಒಂದಿಟ್ಟು ಬಂಗಾರಕ್ಕೆ ಫೋನ್ ಮಾಡಿ ಕೇಳು. ಮತ್ತು ಇದು ಟೈಮು ಅದು ಹೆಂಗೈತಿ ಕೇಳ ಯವ್ವ. ದೊಡ್ಡಕ್ಕೆ ಆಗಿದ್ದ ಟೈಮ್ ಇನ್ನೇ ಈಗ ನೋಡು, ಅದನ್ನ ನೋಡು, ನನಗೂ ಟೈಮ್ ತಿಳಿಯಂಗಿಲ್ಲ. ನೀನೇ ನೋಡು, ಆ ಫೋನ್ಯಾಗ ನೋಡಿ ಒಂದಿಟ್ಟು ಬರೆದು ಬಂಗಾರಕ್ಕೆ ಹೇಳು. ಅಲ್ಲಿ ಯಾರ ಈ ಪೂಜಾರಿ ಕೇಳ್ತಾ ಹೆಂಗೈತೆ ಏನು ಅನ್ನೋದು. ಯವ್ವ ನನಗಂತೂ ಕೈಕಾಲ ಆಡವಲ್ಲೆಗ್ಯವ. ಏನು ಮಾಡಲಿಲ್ಲ ಆಸಿ, ನೀವರ ಬರ್ತಿದ್ರಿ. ಇವಾಗ ನೋಡು ಹಬ್ಬದಾಗ ಯಾರು ಬರಂಗಿಲ್ಲ. ಆಕಿಗೆ ನಮ್ಮ ನಾದ್ನಿಗೆ ಫೋನ್ ಹಾಕ್ತೀನಿ, ಬರ್ತಾಳೆ ಏನು ಮಾಡ್ತಾಳೆ. ನನಗಂತರೂ ಇದು ನೋಡಿದ್ರೆ ಒದ್ದು ಬಿಟ್ಟಿನ್ಲೆ, ಇವನಿಗೆ ಬಿದ್ದು ಕಾಲು ಬ್ಯಾನ್ ಆಗೈತೆ ಅಂತ ಕೂತ್ ಬಿಟ್ಟಾನ. ಇವ ನಾನು ಯಾಕಡೆ ಅಂತ ಬಿಡಲ್ಲ, ಯಾಕಡೆ ಅಂತ ಬಿಡಲ್ಲ. ಅಯ್ಯ ಅಣ್ಣ ಬದ್ದೆ ಎದಕ್ಕೆ ಬದ್ದೆ ಯವ? ಏನು ಕುಡ್ದಾನಂತದ್ದೇನು? ನಿನಗಂತರೂ ಒಟ್ಟ
ಏನು ಧರ್ಮನೇ ಇಲ್ಲ ನೋಡು. ಹಂಗ ಇದು ಮಾಡಿಬಿಡ್ತಿ. ಆಯ್ತಾ, ನನಗೂ ಕೆಲಸ ಅದಾವು. ಬಂಗಾರಕ್ಕಾಗಲ್ಲ ಫೋನ್ ಮಾಡಿ ಕೇಳ್ತೀನಿ ಅಂತ ಕೇಳಿ ನಿನಗೆ ಹೇಳ್ತೀನಿ. ಈ ಸದ್ಯ ಹೇಳಂಗಿಲ್ಲ, ಇನ್ನಗಡೆ ಹೇಳ್ತೀನಿ ಅಂತ ನೀನೇನು ಇದು ಮಾಡಬೇಡ. ಬಡ ಬಡ ನೀರು ಗಿಡು ಹೊರಗೆ ನೀರ್ಗಿಟ್ಟು ಹೊರಗೆ ಕುಂದಿಸಿ ನೀರು ಹಾಕಿ ಒಂದು ಯಾವ್ದಾರ ಒಂದು ಕಾಟನ್ ಗಿಟನ್ ಸೀರೆ ಉಡಿಸಿ ಮೂಲೆಗೆ ಆ ಕಡೆ ಕುಂದಿರ್ಸಿ. ಆಯ್ತಾಳೆವ, ಏನು ಮಾಡೋದು? ಆಯ್ತು, ನೀರು ಗಿಡ್ತೀನಿ ಹೋಗಿ. ನೀರು ಹಾಕ್ತೀನಿ ಅಂತ ಆಕಿ ಮೊದಲು ಹಚ್ಚ.